ಹಲವು ವರ್ಷಗಳಿಂದ ನಿರ್ಲಕ್ಷ್ಯಕ್ಕೆ ಗುರಿಯಾಗಿದ್ದ ಇತಿಹಾಸ ಪ್ರಸಿದ್ಧ ಕಂಚಗಾರಗಟ್ಟಿ ಕೆರೆಗೆ ಈಗ ಮರುಜೀವ ಸಿಗ್ತಾ ಇದೆ. ಹೂಳು ತುಂಬಿ ವೈಭವ ಕಳ್ಕೊಂಡಿದ್ದ ಕೆರೆ ಅಭಿವೃದ್ಧಿಪಡಿಸುವ ಕಾರ್ಯಕ್ಕೆ ಚಾಲನೆ ಸಿಕ್ಕಿದೆ. ಭವಿಷ್ಯದ ನೀರಿನ ಭದ್ರತೆಗೆ ಬಲವಾದ ಹೆಜ್ಜೆ ಹಾಕಿದಂತಾಗಿದೆ. ಇತಿಹಾಸ ಪ್ರಸಿದ್ಧ ಕಂಚಗಾರಗಟ್ಟಿ ಕೆರೆಗೆ ಮರುಜೀವ. ಒಣಗಿದ ಜೀವನಾಡಿಗೆ ಉಸಿರು ತುಂಬುವ ಪ್ರಯತ್ನ. ಒಂದು ಕಾಲದಲ್ಲಿ ಇತಿಹಾಸ ಪ್ರಸಿದ್ಧ ಕಂಚಗಾರಗಟ್ಟಿ ಕೆರೆ ಕುಡಿಯೋ ನೀರಿನ ಜೀವನಾಡಿಯಾಗಿತ್ತು. ಆದ್ರೀಗ ಹೂಳಿನಿಂದ ತುಂಬಿ ನೀರಿಲ್ಲದ ಬಯಲು ಭೂಮಿಯಾಗಿ ಮಾರ್ಪಟ್ಟಿದೆ. ನಿರ್ವಹಣೆ ಕೊರತೆ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಿಧಾನವಾಗಿ ವಿನಾಶದ ಅಂಚಿಗೆ ತಲುಪುತ್ತಿದ್ದ ಕೆರೆಗೆ ಮತ್ತೆ ಈಗ ಮರುಜೀವ ಸಿಗ್ತಿದೆ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ತಡಸಾ ಗ್ರಾಮದಲ್ಲಿರುವಂತಹ ಕಂಚಗಾರಗಟ್ಟಿ ಕೆರೆ ಸುತ್ತಲಿನ ಗ್ರಾಮಗಳ ನೀರಿನ ಆಧಾರವಾಗಿತ್ತು. ಕಾಲಕ್ರಮೇಣ ಕೆರೆಯಲ್ಲಿ ಹೂಳು ತುಂಬಿ ನೀರಿಲ್ಲದೆ ಬಯಲು ಭೂಮಿಯಂತಾಗಿತ್ತು. ಇದೀಗ ಭಾರತ ಸೇವಾ ಸಂಸ್ಥೆ ಮುಂದಾಗಿ ಕೆರೆ ಪುನರುಜ್ಜೀವನಕ್ಕೆ ಕೈ ಹಾಕಿದೆ. ಟ್ರ್ಯಾಕ್ಟರ್ ಮತ್ತು ಜೆಸಿಬಿ ಯಂತ್ರಗಳ ಮೂಲಕ ಭಾರಿ ಪ್ರಮಾಣದಲ್ಲಿ ಹೂಳು ತೆಗೆಯುವ ಕಾರ್ಯ ನಡೀತಾ ಇದೆ. ಕೆರೆ ಆಳ ಹೆಚ್ಚಿಸುವುದು, ನೀರು ಹಿಡಿದಿಡುವಂತಹ ಸಾಮರ್ಥ್ಯವನ್ನ ವೃದ್ಧಿಸುವುದು, ಮಳೆ ನೀರು ಸಂಗ್ರಹಕ್ಕೆ ಅನುಕೂಲ ಮಾಡಿಕೊಡುವ ಕೆಲಸ ವೇಗವಾಗಿ ಸಾಗ್ತಿದೆ. ಇವತ್ತು ಊರಿಗೆ ಹೊಂದಿಕೊಂಡಿರುವಂಥ ಈ ಕೆರೆ ಇವತ್ತು ಹಿಂದಿನಿಂದ ನಮ್ಮೆಲ್ಲ ಹಿರಿಯರು ಇದನ್ನು ಒಂದು ಪೂಜ್ಯ ಭಾವನೆಯಿಂದ ನೋಡ್ತಾ ಇದ್ರು. ಯಾಕಂದರೆ ಇಲ್ಲಿ ನೀರನ್ನು ಮೊದಲು ಕುಡಿತಾ ಇದ್ರು, ಬಳಕೆ ಮಾಡ್ತಾಯಿದ್ರು, ಜನ ಜಾರುವವರೆಗೆ ಈ ನೀರನ್ನು ಕುಡಿಸ್ತಾ ಇದ್ರು. ಹೀಗಾಗಿ ಇದನ್ನು ಪೂಜೆ ಮಾಡ್ಕೊಂಡ್ಬಂದಿರುವಂಥ ಒಂದು ಹಿನ್ನೆಲೆಯಲ್ಲಿ ಈ ಕೆರೆ ಅಭಿವೃದ್ಧಿ ಪಡಿಸ್ಬೇಕು ಅನ್ನುವಂಥ ಒಂದು ಕೋರಿಕೆಯನ್ನು ಗ್ರಾಮಸ್ಥರು ನಮಗೆ ಮಾಡಿದರು, ನಮ್ಮ ಸಂಸ್ಥೆಗೆ ಮಾಡಿದರು. ಅದರ ನಿಮಿತ್ತವಾಗಿ ಈ ಕೆರೆಯ ಹೂಳೆತ್ತುವ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಕಂಚಗಾರಗಟ್ಟಿ ಕೆರೆ 14 ಎಕರೆ ವಿಸ್ತೀರ್ಣದಿಂದ ಕೂಡಿದೆ. ಜನ ಜಾನುವಾರು ಈ ಕೆರೆ ನೀರಿನ ಮೇಲೆ ಅವಲಂಬಿತರಾಗಿದ್ದಾರೆ. ಕೆರೆ ಅಭಿವೃದ್ಧಿಗಾಗಿ ಸ್ಥಳೀಯರು ಹಲವು ವರ್ಷಗಳಿಂದ ಹೋರಾಟ ನಡೆಸ್ತಾ ಇದ್ರೂ ಸ್ಪಂದನೆ ಸಿಗದೆ ನಿರಾಸೆಗೊಂಡಿದ್ರು. ಇದೀಗ ಭಾರತ ಸೇವಾ ಸಂಸ್ಥೆ ಸ್ವಯಂ ಪ್ರೇರಿತವಾಗಿ ಉಚಿತ ಕೆರೆ ಹೂಳೆತ್ತುವ ಯೋಜನೆಯಡಿಯಲ್ಲಿ ಕೆರೆ ಅಭಿವೃದ್ಧಿಗೆ ಚಾಲನೆ ನೀಡಿದೆ. ಹೂಳು ತೆಗೆದ ಮಣ್ಣನ್ನ ಉಚಿತವಾಗಿ ಕೃಷಿ ಭೂಮಿಗೆ ಹಾಕಲಾಗ್ತಾ ಇದೆ. ಹೂಳೆತ್ತುವ ಕಾರ್ಯಕ್ಕೆ ಸಂಸದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಚಾಲನೆ ನೀಡಿದ್ದು, ನಟ ಅನಿರುದ್ಧ್ ಭೂಮಿ ಪೂಜೆ ನೆರವೇರಿಸಿದ್ರು. ರಾಜ್ಯ ಸರ್ಕಾರ ಕೆರೆಗಳ ಸಂರಕ್ಷಣೆ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಯಾವುದಾದ್ರೂ ಒಂದು ಸಂಸ್ಥೆ ಇಂಥ ಒಂದು ಭಗೀರಥ ಕೆಲಸಕ್ಕೆ ಸಹಾಯ ಸಹಕಾರ ಮಾಡಿದ್ದು ಅದು ಭಾರತ ಸೇವಾ ಸಂಸ್ಥೆ. ರೈತರಿಗೋಸ್ಕರ ತಮ್ಮ ಬದ್ಧತೆಯನ್ನು ಮುಂದುವರಿಸಿಕೊಂಡು ಈ ಬಾರಿ ಪ್ರಾರಂಭ ಮಾಡಿದ್ದಾರೆ. ಪ್ರಥಮದಲ್ಲಿ ತಡಸದಲ್ಲಿ ಕೆರೆಗಳ ಪ್ರಾರಂಭ ಮಾಡಿದ್ದಾರೆ. ಭಾಳ ಒಂದು ಒಳ್ಳೆಯ ಉತ್ತಮ ಉದಾಹರಣೆ. ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಒಟ್ಟಾರೆ ಇತಿಹಾಸ ಪ್ರಸಿದ್ಧ ಕಂಚಗಾರಗಟ್ಟಿ ಕೆರೆಗೆ ಇದೀಗ ಮರುಜೀವ ಸಿಕ್ಕಿದೆ. ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಭರವಸೆ ಮೂಡಿಸಿದೆ. ನಾಗರಾಜ್ ಮಾಕಾಪುರ, ನ್ಯೂಸ್ 18 ಹಾವೇರಿ.